ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಜೈ ಗುರು ಬಸವೇಶ್ವರ ಶ್ರೀ ಜಗದ್ಗುರು ಬಸವೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಪಾಟೀಲ್ ಅವರಿಗೆ ಇಪ್ಪತ್ಮೂರಿಂದ 26ರವರೆಗೆ ಸಚಿವರಾದರು. ವಿಶೇಷವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಏನು ಹಾವೇರಿ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರು. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆ ಮಾಡಿ ಈ ಬಸವನ ಬಾಗೇವಾಡಿಯನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದಂಥ ಹರಿಕಾರರು ಯಾರಾದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅವರು ಈ ಬಸವನ ಬಾಗೇವಾಡಿ ಬಂದ ತಕ್ಷಣ ಬಸವನ ಬಾಗೇವಾಡಿಯಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಬಸವ ಭವನ ಆಗಿರ್ಬೋದು, ಅನೇಕ ರಸ್ತೆಗಳು, ಇಲ್ಲಿ ಕಾಣ್ತಿರುವಂಥ ಮೆಗಾ ಮಾರುಕಟ್ಟೆ, ಇದು ಎಲ್ಲ ಕೊಡುಗೆ ಯಾರಾದರೂ ಇದ್ದರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅಂಥ ಅಭಿವೃದ್ಧಿ ದೃಷ್ಟಿಯಿಂದ ಅಂಥವರನ್ನ ಕೂಡಲೇ ಸಚಿವ ಸಂಪುಟದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಜಿ. ಪರಮೇಶ್ವರ್ ಸಾಹೇಬರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಧೀಮಂತ ನಾಯಕರಂತ ಸಿದ್ದರಾಮಯ್ಯವರ ಬಳಿ ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕೂಡಲೇ ಸಚಿವ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕೆಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನಾವಿಲ್ಲಿ ಯಾರೂ ಇಲ್ಲಿ ಸೇರಿದಂಥವ್ರು ಯಾರೂ ನಮ್ಮ ವೈಯಕ್ತಿಕವಾದಂಥ ನಾವ್ಯಾರೂ ನಮ್ಮ ಲಾಭಕ್ಕಾಗಿ ಕೂತಿಲ್ಲ. ಸಾಹೇಬರು ಸಚಿವರಾದರೆ ನಾವೆಲ್ಲರೂ ಸಚಿವರಾದಂಗೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಶಿವಾನಂದ ಪಾಟೀಲ್ರು. ಕಡಿಮೆ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಏನಾದ್ರು ಕಡಿಮೆ ಇದೆಯಾ? ಜಲಸಂಪನ್ಮೂಲ ಇಲಾಖೆ ಖಾತೆ ಕೊಟ್ಟು ನೋಡಿ ಒಂದ್ಸಾರಿ. ಬೇಡ ಬೇಡ ಅಂದವ್ರಿಗೆಲ್ಲ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ? ಉತ್ತರ ಕರ್ನಾಟಕದವ್ರಿಗೆ ಮಾನ್ಯ 14 ಸಚಿವ ಸ್ಥಾನದಲ್ಲಿ ಬರೀ 5 ಸಚಿವ ಸ್ಥಾನ ಬರೀ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ. ಎಲ್ಲಿದೆ ನ್ಯಾಯ? ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ತಾರತಮ್ಯ ಆಗದೆ ಉತ್ತರ ಕರ್ನಾಟಕಕ್ಕೆ ಬರುವಂತ ದಿನಗಳಲ್ಲಿ 32 ಸಚಿವ ಸ್ಥಾನಗಳಲ್ಲಿ ಕನಿಷ್ಠ 16 ಸಚಿವ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಬೇಕು. ಅದರಲ್ಲಿ ಮೊದಲನೇದಾಗಿ ಶಿವಾನಂದ ಪಾಟೀಲ್ ಅವರ ಹೆಸರಿರಬೇಕು. ಸನ್ಮಾನ್ಯ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕನ್ನಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ 83 ಹಳ್ಳಿಗಳಿಂದ ಆಗಮಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂಥ ವ್ಯವಸ್ಥೆಯಿಂದ ನಾವು ಇವತ್ತಿನ ದಿವಸ ಇದ್ದೇವೆ. ಅದೇ ರೀತಿ ಈಗಾಗಲೇ ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ 2 ಬಾರಿ ಸಚಿವ ಸ್ಥಾನವನ್ನು ಒದಗಿಸಿಕೊಟ್ಟಾಗ ಹಿಂದೆ ಆರೋಗ್ಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ಮಾರುಕಟ್ಟೆ ಸಮಿತಿ ಹಾಗೂ ಜವಳಿ ಕಬ್ಬು ಅಭಿವೃದ್ಧಿ ಇವೆಲ್ಲ ಕಾರ್ಯವನ್ನು ಕೊಟ್ಟಾಗ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು, ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ರೈತರಿಗೆ ಅನಾನುಕೂಲತೆ ಆಗಬಾರದಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ ಇವತ್ತು ಒಂದು ವೇವಿಂಗ್ ಮಷಿನ್ ಹಾಕಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಅಭಿವೃದ್ಧಿ ಪಥದ ಕಡೆಗೆ ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವರ ಸಹಾಯ ಸಹಕಾರ ಸರ್ಕಾರದಿಂದ ಒದಗಿಸಿಕೊಂಡು ಕೆಲಸವನ್ನು ಮಾಡಿ ಇವತ್ತೆಲ್ಲ APMCಗಳನ್ನು ಅಭಿವೃದ್ಧಿ ತಂದು ಇವತ್ತೆಲ್ಲಿ ಹೋದ್ರೆ ಸದ್ಯಕ್ಕೆ ಕಂಪ್ಯೂಟರೈಸ್ ಟೆಂಡರ್ ಆಗಬೇಕನ್ನಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಖಾತೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆ ಖಾತೆಯನ್ನು ಕೊಟ್ಟರೂ ಸಹ ಅವರು ನಿಭಾಯಿಸ್ತಾರೆ ಅನ್ನೋಂಥ ಅಭಿಮಾನ ನಮ್ಮಲ್ಲಿದೆ. ಬಂದಂಥ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇರ್ತೇವೆ ಅಂತ